ಹ್ಞೂ ಅಕ್ಕರೆ, ನಾನು ಇವ್ರುವ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೊರಗಡೆನಾ? ಹ್ಞೂ, ಅದು ಮನೇಲಿದ್ದು ಇದ್ದು ನನಗೂ ಬೇಸರ ಆಗಿತ್ತು. ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅವಳ ಪಾಪ ಬಾಯ್ ಬಿಟ್ಟು ಕೇಳಿದ್ಲು, ನನಗೂ ಇಲ್ಲ ಅನ್ನಕ್ಕೆ ಮನ್ಸು ಬರಲಿಲ್ಲ. ಅವಳಿಗೂ ಸ್ವಲ್ಪ ಚೇಂಜ್ ಅಂತ ಇರುತ್ತಲ್ವಾ, ಅದಕ್ಕೆ ಜೊತೆ ನಾನು ಇರ್ತೀನಿ, ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡ್ಬರ್ತೀನಿ. ಹ್ಞೂ ಅಕ್ಕರೆ, ನೀವೇನು ಚಿಂತೆ ಮಾಡ್ಕೊಂಬೇಡಿ. ಇವ್ರು ನನ್ನ ಜೊತೆಗಿದ್ರೆ 100 ಆನೆ ಬಲ ಇದ್ದಂಗೆ, ಏನು ತೊಂದರೆ ಆಗಕ್ಕಿಲ್ಲ. ಗೌತಮ್ ಅವ್ರು ಹೇಳಿದ್ರು ಜಯದೇವರೆಲ್ಲೂ ಆಚೆ ಹೋಗ್ಬಾರ್ದು ಅಂತ. ಮಲ್ಲಿಗೆ ಹೋಗಕ್ಕೆ ಆಸೆ ಇದೆ, ಕಳಿಸ್ಕೊಡ್ಲಾ ಬೇಡವಾ? ಯಾಕೋ ಇವಳಿಗೆ ನನ್ನ ಮೇಲೆ ಡೌಟ್ ಬರೋ ಥರ ಇದೆಯಲ್ಲ. ಅಕ್ಕರೆ, ಏನು ಯೋಚನೆ ಮಾಡ್ತಿದ್ದೀರಾ? ಹಾ, ಹೋಗಿ ಬನ್ನಿ, ಆದ್ರೆ ಪ್ಲೀಸ್ ಕತ್ಲೆ ಆಗಕ್ಕೆ ಮುಂಚೆನೆ ಬಂದ್ಬಿಡಿ. ಅದಕ್ಕೆ ಶ್ಯೂರ್, 20-30 ಮಿನಿಟ್ಸ್ ಅಷ್ಟೇ ಬಂದ್ಬಿಡ್ತೀವಿ. ಸರಿ. ಮಲ್ಲಿ ಒಂದು ನಿಮಿಷ ಇರು. ಸಂಜೆ ಹೊತ್ತು ಹೊರಗೆ ಹೋಗ್ತಿದ್ಯಾ, ಶಾಲ್ ಇಲ್ಲ, ಸ್ವೆಟರ್ ಇಲ್ಲ, ಕಿವಿಯಲ್ಲಿ ಹತ್ತಿನೂ ಇಟ್ಕೊಂಡಿಲ್ಲ ನೀನು. ಒಂದು ನಿಮಿಷ ಇರು, ತರ್ತೀನಿ. ಒಂದು ನಿಮಿಷ. ಎಂತ ಕೆಲಸ ಮಾಡ್ತೀಯ ಮಲ್ಲಿ, ನೆನ್ಪಿಟ್ಕೋಬೇಕಲ್ವ ಅದನ್ನೆಲ್ಲ. ಅಲ್ಲ ತಗೋ, ಹೋಗಿ ಬನ್ನಿ. ಜಯದೇವರೇ, ಗಾಡಿ ತುಂಬಾ ಸ್ಪೀಡಾಗಿ ಓಡಿಸ್ಬೇಡಿ, ಆರಾಮಾಗಿ ಹೋಗಿ. ರೋಡ್ಗಳೆಲ್ಲ ಸರಿ ಇಲ್ಲ, ಹಳ್ಳ ಇರುತ್ತೆ, ಆಮೇಲೆ ಬ್ಯಾಕ್ ಪೇನ್ ಬಂದ್ರೆ ತುಂಬಾ ತೊಂದರೆ ಹೋಗ್ಬಿಡುತ್ತೆ. ಶ್ಯೂರ್ ಅದಕ್ಕೆ. ಓಕೆ, ಹೋಗಿ ಬನ್ನಿ. ಒಂದು ನಿಮಿಷ, ಸಾರಿ, ಇನ್ನೊಂದು ಇದು ಬಿಸಿನೀರಿದೆ, ದಾಹ ಆದಾಗ ಇದನ್ನ ಮಾತ್ರ ಕೊಡಿ, ಆಚೆ ಏನು ಕೊಡ್ಸಕ್ ಹೋಗ್ಬಿಡಿ. ನೀನು ಅಷ್ಟೇ ಆಚೆ ಏನು ತಿನ್ಬೇಡ, ಓಕೆನಾ? ಸರಿ ಸರಿ, ಹೋಗಿ ಬನ್ನಿ. ಹುಷಾರು. ಸಾರಿ ಜಯದೇವರೇ, ಪದೇ ಪದೇ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವಳ್ದು? ಮಲ್ಲಿ ಹೋಟೆಲ್ ಮಗು ಇದೆ, ಆ ಜವಾಬ್ದಾರಿ ನಿಮ್ಮಿಬ್ಬರಿಗೂ ಇರಲಿ, ಸರಿನಾ? ಹುಷಾರು. ಅದಕ್ಕೆ ನೀವೇನು ಟೆನ್ಷನ್ ತಗೋಬೇಡಿ, ಅವಳನ್ನ ಜೋಪಾನವಾಗಿ ನೋಡ್ಕೋತೀನಿ. ಅವಳನ್ನ 100% ವಾಪಸ್ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು.